ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹೈ ಪ್ರೋಟೀನ್ ಸ್ಪೈಸಿ ಮತ್ತು ಟೇಸ್ಟಿ ಇರುವಂಥ ಥೇಚಾ ಪನ್ನೀರ್ ಮಾಡೋದು ಹೆಂಗೆ ಅಂತ ನೋಡೋಣ. ಈ ಥೇಚಾ ಅನ್ನೋದು ಮಹಾರಾಷ್ಟ್ರಿಯನ್ ಡಿಶ್ ರೀ ಇದು. ಇದನ್ನು ಜೋಳದ ರೊಟ್ಟಿ ಜೊತೆ ಹಚ್ಕೊಂಡು ತಿಂತಾರೆ. ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಸ್ತ್ ಇರ್ತೈತಿ. ಸೊ ಫಸ್ಟ್ ಥೇಚಾ ಮಾಡೋದು ಹೆಂಗೆ ಅಂತ ನೋಡೋಣ. ಆಮೇಲೆ ಆ ಥೇಚಾನ ಪನ್ನೀರ್ಗೆ ಅಪ್ಲೈ ಮಾಡಿ ಹೆಂಗೆ ಶಾಲೋ ಫ್ರೈ ಮಾಡೋದಂತ ನೋಡೋಣ. ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಥೇಚಾ ಮಾಡ್ಕೊಳಕ್ಕೆ ಶೇಂಗಾ ಬೇಕಾಗ್ತೈತಿ. ಈ ಶೇಂಗಾನ ಡ್ರೈ ರೋಸ್ಟ್ ಮಾಡ್ಬೇಕು ರೀ. ಸ್ವಲ್ಪ ಶೇಂಗಾ ಜಾಸ್ತಿನ ಹಾಕ್ಬೇಕು. ನೀವು ಸ್ಪೈಸಿ ಮೆಣಸಿನ್ಕಾಯಿ ತೊಗೊಂಡ್ರಿ ಅಂತಂದ್ರೆ ಶೇಂಗಾ ಜಾಸ್ತಿ ಇತ್ತಂದ್ರೆ ಅಷ್ಟೊಂದು ಸ್ಪೈಸಿ ಅನ್ಸೋದಿಲ್ಲ. ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಈ ಶೇಂಗಾನ ರೋಸ್ಟ್ ಮಾಡ್ಕೊರಿ. ಹೊತ್ಸಾಕೆ ಹೋಗ್ಬೇಡ್ರಿ. ಹೊತ್ತಿತ್ತಂತಂದ್ರೆ ಥೇಚಾ ಪನ್ನೀರ್ ಕಹಿ ಟೇಸ್ಟ್ ಬರ್ತೈತಿ. ನೋಡಿರಿ ಈ ಥರ ಒಂದು ಸ್ವಲ್ಪ ಸಿಪ್ಪಿ ಸುಲಿತಂದ್ರೆ ಸಾಕಾಗ್ತೈತಿ. ಆಮೇಲೇನು ಇದನ್ನು ಶಾಲೋ ಫ್ರೈ ಮಾಡುವಾಗ ಆಲ್ಮೋಸ್ಟ್ ಶೇಂಗಾ ಬೇಯ್ತೈತ್ರಿ ಇದು. ಹೀಗಾಗಿ ಕಪ್ಪಾಗೋವರೆಗೂ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ ಈ ಥರ ಸಿಪ್ಪಿ ಸುಲಿದ್ರೆ ಸಾಕಿದೆ. ಈಗ ಒಂದು ಸ್ವಲ್ಪ ಇದನ್ನು ತಣ್ಣಗೆ ಆಗೋಕ್ಕೆ ಬಿಟ್ಟು ಆಮೇಲೆ ನಾನು ಇದ್ರದ್ದೆಲ್ಲ ಸಿಪ್ಪಿ ಸುಲ್ಕೊಂಡ್ಬಿಡ್ತೀನಿ. ಈ ಥರ ಕೈಯಿಂದನೂ ಸುಲ್ಕೊಬೋದು ನೋಡಿರಿ, ಎಷ್ಟು ಈಸಿಯಾಗಿ ಸಿಪ್ಪಿ ಎಲ್ಲ ಬಿಚ್ಕೋತೈತಿ. ಇದೇ ಥರ ಈ ಅಷ್ಟು ಶೇಂಗಾದು ನಾನು ಸಿಪ್ಪಿ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ನಾವು ಶೇಂಗಾ ಚಟ್ನಿ ಮಾಡುವಾಗ ಯಾವ ಥರ ಶೇಂಗಾ ಹುರ್ಕೋತೇವೆ ನೋಡಿ ಅದೇ ಥರ ಹುರ್ಕೋಬೇಕ್ರಿ. ಸೊ ನೋಡ್ರಿ ಇಲ್ಲೇ ಈ ಶೇಂಗಾ ರೆಡಿ ಆಗೈತಿ. ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ನಾನು ಮೆಣಸಿನ್ಕಾಯಿ ತೊಗೊಂಡಿನಿ. ಇವಾಗ ಅಗದಿ ಸ್ಪೈಸಿ ಇದ್ದಿದ್ದು ಮೆಣಸಿನ್ಕಾಯಿ ರೀ, 10ರಿಂದ 12 ತೊಗೊಂಡಿನಿ. ಆಮೇಲೆ ಭಾಳಷ್ಟು ಬೆಳ್ಳುಳ್ಳಿ, ನಾನು 3 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಸುಲ್ಕೊಂಡು ತೊಗೊಂಡಿನಿ. ಆಮೇಲೆ ನೆಕ್ಸ್ಟ್ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ನೀವು ಈ ಥರ ಮೆಣಸಿನ್ಕಾಯಿ ಬೇಡಪ್ಪ ಸ್ಪೈಸಿ ಇದ್ದಿದ್ದು ಅಂತಂದ್ರೆ ನೀವು ಮೀಡಿಯಮ್ ಸ್ಪೈಸಿ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಬೋದು. ಈಗ ನೆಕ್ಸ್ಟ್ 1 ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು 4-5 ಡ್ರಾಪ್ನಷ್ಟು ಆಯಿಲ್ ಹಾಕಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಜಾಸ್ತಿ ಆಯಿಲನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟೊಂದು ಸ್ಪೈಸಿ ನೀವು ತಿನ್ನಲ್ಲ ಅಂತಂದ್ರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಕಡಿಮೆ ಮಾಡ್ಕೊರಿ, ಶೇಂಗಾ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕೋರಿ. ಆಮೇಲೆ ಎಷ್ಟು ನೀವು ಬೆಳ್ಳುಳ್ಳಿ ಹಾಕ್ತಿರಲ್ಲ ಅಷ್ಟು ಚಲೋ ಟೇಸ್ಟ್ ಬರ್ತೈತೆ ರೀ. ಈ ಥೇಚಾ ಫ್ಲೇವರ್ಫುಲ್ಲಾಗಿರ್ತೈತಿ. ಸೊ ಇದೆಲ್ಲ ಹುರಿದೈತ್ರಿ ಈಗ. ಆಮೇಲೆ ನೋಡಿರಿ ಈ ಥರ ಪೂರ ಕಪ್ಪಾಗುವಂಗೆ ನಾವು ಹುರ್ಕೊಂಡಿಲ್ಲ, ಇಷ್ಟ ಇವನ್ನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ರೋಸ್ಟ್ ಮಾಡಿಟ್ಕೊಂಡಂಥ ಅಷ್ಟು ಶೇಂಗಾ ಹಾಕ್ಕೊಳಕತ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ ನಾನು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗ್ತೈತಿ. ಸೊ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳಕತ್ತೀನಿ. ಲಿಂಬೆಹಣ್ಣು ಹಿಂಡ್ಕೊಳ್ಬೇಕ್ರಿ, ಚಲೋ ಟೇಸ್ಟ್ ಬರ್ತೈತಿ. ಈಗ ಇವನ್ನ ನೀರು ಹಾಕ್ಲಾರ್ದನ ಈ ಥರ ಪೇಸ್ಟ್ ಮಾಡ್ಕೋಬೇಕಾ ನೋಡಿರಿ. ಈಗ ಇದು ಥೇಚಾ ರೆಡಿ ಆಗೈತಿ. ಇದನ್ನು ನೀವು ಒಂದು 10 to 15 ಡೇಸ್ವರೆಗೂ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೋಬೋದು. ಒಂದು 8 ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡ್ರೆ ಸ್ಟೋರ್ ಮಾಡ್ಕೊಂಡು ಜೋಳದ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನಕ್ಕೆ. ಆದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಪೂರ ಹಸಿ ಖಾರದ ಸ್ಪೈಸಿ ಇರೋದಿದ್ದು ಖಾರ ಇರ್ತೈತಲ್ಲ. ಹೀಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಈ ಥೇಚಾ ಹಚ್ಕೊಂಡು ತಿನ್ಬೋದು ರೀ. ಟೇಸ್ಟ್ ಮಾತ್ರ ಮಸ್ತ್ ಅನಿಸ್ತೈತಿ. ಥೇಚಾ ಅಂದರೆ ರೆಡಿ ಆಗೈತಿ. ನೆಕ್ಸ್ಟ್ ಪನ್ನೀರನ್ನು ಸ್ಲೈಸ್ ಮಾಡ್ಕೊಳ್ಳೋಣಂತ. ಇದು ಹೋಮ್ ಮೇಡ್ ಪನ್ನೀರ್ ನೋಡಿರಿ, ಅಷ್ಟೊಂದು ಶೇಪ್ ಕರೆಕ್ಟ್ ಬಂದಿಲ್ಲ. ಹೀಗಾಗಿ ನನಗೆ ಸ್ಕ್ವೇರ್ ಇದ್ದಿದ್ದ ಪೀಸ್ ಬೇಕಾಗ್ತೈತಿ. ಸೊ ಎಷ್ಟು ಆಗ್ತೈತೆ ಅಷ್ಟು ಇದೇ ಪನ್ನೀರ್ ಒಳಗೆ ನಾನು ತಕ್ಕೊಳತ್ತೀನಿ. ಈ ಥಿಕ್ನೆಸ್ ಒಳಗೆ ಈ ಪನ್ನೀರ್ನ ಕಟ್ ಮಾಡ್ಕೋಬೇಕಾ. ಈ ಪನ್ನೀರ್ ಮಾಡೋದು ಹೆಂಗಂತ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಯಾವಾಗಾರ ವೀಡಿಯೋದೊಳಗೆ ತೋರಿಸ್ತೇನೆ ನಾನು. ಅಂದ್ರೆ ಮನೆಯೊಳಗನ್ನ ಈಸಿಯಾಗಿ ಸಾಫ್ಟ್ ಇರುವಂಥ ಪನ್ನೀರ ಮಾಡೋದು ಹೆಂಗಂತ ತೋರಿಸ್ತೇನೆ. ಭಾರಿ ಈಸಿ ರೆಸಿಪಿ ರೀ ಪನ್ನೀರದಂತ್ರಿ. ಸೊ ನೋಡಿರಿ ಈ ಥರ ಇಷ್ಟು ಸ್ಕ್ವೇರ್ ಒಳಗೆ ಈ ಪನ್ನೀರನ್ನು ಕಟ್ ಮಾಡ್ಕೋಬೇಕು. ಇಷ್ಟ ಥಿಕ್ನೆಸ್ ಇರ್ಬೇಕು ರೀ. ಇದಕ್ಕಿಂತ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡ್ರಿ, ಜಾಸ್ತಿ ದಪ್ಪನೂ ಬೇಡ. ಸೊ ನೋಡಿರಿ ಈ ಥರ ಪನ್ನೀರೆಲ್ಲನೂ ನಾನು ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡೀನಿ. ಈಗ ಈ ಪನ್ನೀರ್ಗೆ ಈ ಥೇಚನ್ನ ಅಪ್ಲೈ ಮಾಡ್ಕೋಬೇಕು. ಒಂದು ಥಿನ್ ಲೇಯರ್ ಹಚ್ಕೋಬೇಕ್ರಿ. ಜಾಸ್ತಿ ದಪ್ಪಾಗಿ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ದಪ್ಪ ಆತಂತಂದ್ರೆ ಇದು ಮೆಣಸಿನ್ಕಾಯಿ ಏನಿರ್ತೈತಲ್ಲ ಜಾಸ್ತಿ ಸ್ಪೈಸಿ ಇರ್ತೈತಿ. ಈ ಥೇಚಾ ಪನ್ನೀರ್ ಭಾಳ ಸ್ಪೈಸಿ ಆಗಿಬಿಡ್ತೈತಿ. ಹೀಗಾಗಿ ಒಂದು ಥಿನ್ ಲೇಯರ್ ಹಚ್ಕೊಂಡ್ರೆ ಬೆಸ್ಟ್ ಅನ್ನಿಸ್ತೈತಿ. ಆಮೇಲೆ ಇದು ಕರೆಕ್ಟ್ ಬೈಂಡಿಂಗ್ ಬರಲಿಲ್ಲಪ್ಪ ಅಂತಂದ್ರೆ ನೀವು ಮೆಣಸಿನ್ಕಾಯಿದು ಏನು ಹುರ್ಕೋತಿರ್ತಿರಲ್ಲ ಅವಾಗನ ಒಂದು 2-3 ಸ್ಪೂನಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಬಿಡ್ರಿ. ಚಲೋ ಬೈಂಡಿಂಗ್ ಬರ್ತೈತಿ ಇದು. ಅಂದರೆ ಇದು ಚಲೋ ತಂಗೆ ಅಂಟ್ಕೊಳ್ಳವಲ್ದಪ್ಪ ಪನ್ನೀರಿಗೆ ಅಂತಂದ್ರೆ ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ಒಂದು ಸ್ವಲ್ಪ 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಹುರ್ಕೊಂಬಿಡ್ಬೇಕು. ಈಗ ಈ ಪನ್ನೀರಿಗೆ ನಾನು ಕರೆಕ್ಟಾಗಿ ಥೇಚಾ ಒಂದು ಲೇಯರ್ ಅಪ್ಲೈ ಮಾಡ್ಕೊಂಡೀನಿ. ಇದ್ರ ಮೇಲೆ ನೋಡಿರಿ ರೋಸ್ಟ್ ಮಾಡಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದ ಶೇಂಗಾನ ನಾನು ಈ ಥರ ಹಚ್ಕೊಳಕತ್ತೀನಿ. ಇದು ಆಪ್ಷನಲ್ ರೀ. ನೀವು ಎಕ್ಸ್ಟ್ರಾ ಈ ಥರ ಶೇಂಗಾ ಬೇಕಂದ್ರೆ ಹಚ್ಕೊಬೋದು, ಬೇರೆ ಸ್ಕಿಪ್ ಮಾಡ್ಬೋದು. ಸೊ ಇದೇ ಥರ ಎಲ್ಲ ಪನ್ನೀರ್ಗೂ ಒಂದು ಲೇಯರ್ ಥೇಚಾ ಹಚ್ಕೊಂಡ್ಬಿಡ್ತೀನಿ. ಇಷ್ಟ ಕ್ವಾಂಟಿಟಿ ಹಚ್ಕೊರಿ, ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಾರ್ದು. ಭಾಳ ಆಯ್ತು ಅಂತಂದ್ರೆ ಸ್ಪೈಸಿ ಆಗಿಬಿಡ್ತೈತಿ. ಜಾಸ್ತಿ ಪನ್ನೀರ್ ತಿನ್ನೋಕ್ಕಾಗಲ್ಲ, 1 ಅಥವಾ 2 ಅಷ್ಟು ತಿನ್ನಬೇಕಾಗ್ತೈತಿ. ಆಮೇಲೆ ನೀವು ಡಯಟ್ ಅದು ಮಾಡಾಕತ್ತೀರಿ ಅಂತಂದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಡಯಟ್ ಮಾಡುವಾಗ ಸಪ್ಪಂದು ಬೋರಿಂಗ್ ಫುಡ್ ತಿನ್ನೋ ಬದಲಿ ಈ ಥರ ಥೇಚಾ ಪನ್ನೀರ್ ಮಾಡ್ಕೊಂಡು ತಿನ್ನಿರಿ. ಹೈ ಪ್ರೋಟೀನ್ ಇರ್ತೈತಿ, ಟೇಸ್ಟೂ ಇರ್ತೈತಿ. ಸೊ ನೋಡ್ರಿಲ್ಲೇ ಇದು ರೆಡಿ ಆಗೈತಿ. ನೆಕ್ಸ್ಟ್ ಇವನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣಂತ. ನಾನ್ ಸ್ಟಿಕ್ ಪ್ಯಾನ್ ಒಳಗೆ 2-3 ಸ್ಪೂನಷ್ಟು ಆಯಿಲ್ ತೊಗೊಂಡೀನಿ.
ಜಾಸ್ತಿ ಆಯಿಲ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಬೇಕಿದ್ರೆ ನೀವು ಆಯಿಲ್ ಬದಲಿಗೆ ತುಪ್ಪನೂ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಥೇಚಾ ಪನ್ನೀರನ್ನು ನಾನ್ ಸ್ಟಿಕ್ ಒಳಗನ ಶಾಲೋ ಫ್ರೈ ಮಾಡ್ಕೊರಿ, ಯಾಕಂದ್ರೆ ಜಾಸ್ತಿ ಆಯಿಲ್ ಹಿಡಿಯೋದಿಲ್ಲ. ನೀವು ಐರನ್ ಪ್ಯಾನ್ ಒಳಗೆ ಥೇಚಾ ಪನ್ನೀರ್ ಮಾಡ್ಕೊಳತ್ತೀರಿ, ರೋಸ್ಟ್ ಮಾಡ್ಕೊಳತ್ತೀರಿ ಅಂತಂದ್ರೆ ಜಾಸ್ತಿ ಆಯಿಲ್ ಅಥವಾ ತುಪ್ಪ ಹಾಕಬೇಕಾಗ್ತೈತಿ. ಈ ಥರ ನಾನ್ ಸ್ಟಿಕ್ ಆಯ್ತಂದ್ರೆ ಜಾಸ್ತಿ ಆಯಿಲ್ ಹಿಡ್ಕೊಳ್ಳೋದಿಲ್ಲ. ಸೊ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಒಂದು ಸೈಡ್ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಬ್ರೌನ್ ಕಲರ್ ಬಂದ ಕೂಡಲೇ ಇದನ್ನು ಟ್ವಿಸ್ಟ್ ಮಾಡಿ ರೋಸ್ಟ್ ಮಾಡ್ಕೊರಿ. 4 ಸೈಡು ಬೇಯಿಸ್ಕೋಬೇಕು ನೋಡಿರಿ ಈ ಥರ. ಆಮೇಲೆ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊರಿ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಎಲ್ಲ ಹೊತ್ತೋಗ್ಬಿಡ್ತೈತಿ, ಟೇಸ್ಟ್ ಪೂರ ಚೇಂಜ್ ಆಗಿಬಿಡ್ತೈತಿ. ನೋಡಿರಿ ಈ ಥರ ಸೈಡ್ಸ್ ಎಲ್ಲನೂ ಹಿಂಗೆ ಟರ್ನ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು. ಗ್ಯಾಸ್ ಲೋ ಫ್ಲೇಮನೇ ಇರಲಿ. ಎಲ್ಲ ಪನ್ನೀರೂ ನಾನು ಬೇಯಿಸ್ಕೊಂಡು ರೆಡಿ ಮಾಡ್ಕೊತೀನಿ. ಸೊ ನೋಡಿರಿ ಎಲ್ಲ ಬೇದೈತಿದೆ. ಈಗ ಸರ್ವ್ ಮಾಡೋಣ ಅಂತ. ಇದನ್ನು ಬಿಸಿ ಬಿಸಿ ಇದ್ದಾಗ ತಿನ್ನಿರಿ, ಭಾಳ ಚಲೋ ಟೇಸ್ಟ್ ಅನಿಸ್ತೈತಿ. ಇದನ್ನು ಬೇಕಾದ್ರೆ ನೀವು ಜಸ್ಟ್ ಪ್ಲೇನ್ ಕರ್ಡ್ ಜೊತೆನೂ ತಿನ್ಬೋದು, ಇಲ್ಲಾಂದ್ರೆ ಗ್ರೀನ್ ಚಟ್ನಿ ಜೊತೆ ಮಾತ್ರ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಆದ್ರೆ ಗ್ರೀನ್ ಚಟ್ನಿ ನೀವು ಮಾಡ್ಕೊಂಡ್ರಿ ಅಂತಂದರೆ ಜಾಸ್ತಿ ಸ್ಪೈಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಮೈಲ್ಡಾಗೆ ಸ್ಪೈಸಿ ಇಟ್ಕೊಂಡು ಗ್ರೀನ್ ಚಟ್ನಿ ಮಾಡ್ಕೊರಿ. ನೆಕ್ಸ್ಟ್ ಈ ಥೇಚಾ ಪನ್ನೀರ್ ಮೇಲೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡೆ. ಈಗ ಈ ಥೇಚಾ ಪನ್ನೀರ್ನ ನಾನು ಗ್ರೀನ್ ಚಟ್ನಿ ಜೊತೆ ಟೇಸ್ಟ್ ಮಾಡಿ ನೋಡ್ತೀನಿ. ಎಷ್ಟು ಸಾಫ್ಟಾಗಿ ಬೇದೈತ್ರಿ ಇದು. ಆಮೇಲೆ ಟೇಸ್ಟ್ ಅಷ್ಟು ಚಲೋ ಇರ್ತೈತಿ. ನೀವು ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ಥೇಚಾ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.